ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು JK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ರಿಗೂ ಒಂದು ಇಂಟ್ರೆಸ್ಟ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಸೊ ಒಂದು ಬ್ಯಾಗಿಗೆ ರನ್ನರ್ ಕಟ್ ಆಗಿಬಿಟ್ಟಿದೆ. ನಾವೇನು ಹೇಳ್ತೀವಿ ಜಿಪ್ ಅಂತ ಏನು ಹೇಳ್ತೀವಿ, ಅದು ಕಟ್ ಆಗಿಬಿಟ್ಟಿದೆ. ಸೊ ನಾನಿವಾಗ ಆ ಜಿಪ್ನ ಹೇಗೆ ಈಸಿಯಾಗಿ ಫೋರ್ಕ್ನ ಸಹಾಯದಿಂದ ಇನ್ಸರ್ಟ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು ಫೋರ್ಕ್ ತಗೊಳ್ಳಿ, ಆ ಬ್ಯಾಗಿಗೆ ಸಮನಾಗಿ ಹೋಲುವಂತಹ ಒಂದು ಜಿಪ್ ಅಥವಾ ರನ್ನರ್ ಏನಿದೆ ಅದನ್ನು ತಗೊಳ್ಳಿ. ಸೊ ನಾನೇನು ಮಾಡ್ತೀನಿ, ಆ ಫೋರ್ಕ್ನ ಮಧ್ಯದ ಏನು 2 ಹಲ್ಲಿರುತ್ತೆ ಅದಕ್ಕೆ ಆ ರನ್ನರ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ಸರ್ಟ್ ಮಾಡಿ ಫೋರ್ಕ್ನ ಹಿಡ್ಕೊಂಡು ಆ ಜಿಪ್ ಏನಿದೆ ಬ್ಯಾಗಿಂದು, ಸೊ ಆ ಜಿಪ್ನ 2 ತುದಿನ ಆ ರನ್ನರ್ನ ಎರಡು ಹೋಲ್ ಏನಿರುತ್ತೆ ಅದರೊಳಗಡೆ ಸಮನಾಗಿ ತೂರಿಸ್ಕೊತಾ ಇದ್ದೀನಿ. ತೂರಿಸ್ಬಿಟ್ಟು ಸೊ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಹೇಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಅಂತ. ಅದೇ ರೀತಿ ನೀವು ಮಾಡ್ಕೊಳ್ಳಿ. ಸೊ ಇವಾಗ ಫೋರ್ಕ್ನ ಹಿಡ್ಕೊಂಡು ಮುಂದೆ ತಳ್ಳಿದ್ರೆ ಸೊ ಈಸಿಯಾಗಿ ರನ್ನರ್ ಏನಿದೆ ಅದು ನಿಮ್ಮ ಬ್ಯಾಗ್ನ ಜಿಪ್ ಅಥವಾ ರನ್ನರ್ ಒಳಗಡೆ ಆ ಜಿಪ್ ಇನ್ಸರ್ಟ್ ಆಗುತ್ತೆ. ಸೊ ಇವಾಗ ಫೋರ್ಕ್ನ ನಿಧಾನವಾಗಿ ತೆಗೆದು ಜಿಪ್ ಅಥವಾ ರನ್ನರ್ ಏನು ನೀವು ಅದು ಚೈನ್ ಒಳಗಡೆ ಇನ್ಸರ್ಟ್ ಮಾಡಿರ್ತೀರ, ಸೊ ಅದನ್ನು ಮೊದಲಿನ ಭಾಗಕ್ಕೆ ತಂದು ಚೈನ್ನ ತೆಗೆದು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ರನ್ನರ್ ಸರಿಯಾಗಿ ಆ ಜಿಪ್ ಒಳಗಡೆ ಸೇರ್ಕೊಂಡಿದೆಯಾ ಇಲ್ವಾ ಅಂತ ಸೊ ಸೆಟ್ ಮಾಡ್ಕೋಬೇಕಾಗತ್ತೆ. ಸೆಟ್ ಮಾಡಿಕೊಂಡು 2 ತುದಿನ ಹೊಲ್ಕೋಬೇಕಾಗತ್ತೆ. ಮಷಿನ್ ಇದೆ ಅನ್ನೋರು ಮಷಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಕೈ ಹೊಲಿಗೆನೂ ಕೂಡ ಹಾಕೋಬೋದು. ಸೊ ಫೋರ್ಕ್ನ ಸಹಾಯದಿಂದ ರನ್ನರ್ನ ಹೇಗೆ ಬ್ಯಾಗಿಗೆ ಇನ್ಸರ್ಟ್ ಮಾಡೋದು ಅಂತ ನೋಡಿದ್ರಲ್ವಾ. ಸೊ ಈ ಟ್ರಿಕ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್.